ಓಂ ನಮೋ ನಾರಾಯಣ. ಓಂ ನಮೋ ನಾರಾಯಣ. ಓಂ ನಮೋ ನಾರಾಯಣ. ಈಗ ನಾನು ನಿಮಗೆ ಒಂದು ಸುದ್ದಿ ಹೇಳೋದಕ್ಕೆ ಬಂದಿದ್ದೀನಿ. ನನ್ನ ಹೆಸರು ನಾಗೇಂದ್ರ ಪಂಡಿತ್ ಅಂತ. ಈ ಸುದ್ದಿ ನಿಮಗೆ ಇಷ್ಟವಾಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಮುಂದೆ ಹೋಗೋದಕ್ಕೆ ಅನುವು ಮಾಡಿಕೊಡಿ ಅಂತ ಕೇಳ್ತಾ, ಜೈ ಹಿಂದ್, ಜೈ ಕರ್ನಾಟಕ. ಇದೇನೂ ಇಲ್ಲ. ಇವತ್ತಿನ ವಿಷಯ ಆ್ಯಕ್ಚುಲಾಗಿ CM ಸಿದ್ದರಾಮಯ್ಯ ಮತ್ತು DK ಶಿವಕುಮಾರ್ ಅವ್ರ ಮಾತು ಸ್ವಲ್ಪ ಕ್ಲಿಷ್ಟಕರವಾದಂಥ ವಿಷಯನೇ. ಏನು ಇದು, ಎಲೆಕ್ಷನ್ ಎಲ್ಲ ಮುಗಿದಾಯಿತು. ಇವತ್ತು ವೋಟಿಂಗ್ ನಡೀತಾ ಇದೆ. ಎಲ್ಲಿ ಬಾಗಲಕೋಟೆ ಮತ್ತು ದಾವಣಗೆರೆಯಲ್ಲಿ ಇಂದು ವೋಟಿಂಗು. ಆದರೆ ಇಲ್ಲಿ DK ಶಿವಕುಮಾರ್ದು ಮತ್ತು ಸಿದ್ದರಾಮಯ್ಯಂದು ವೋಟಿಂಗ್ ನಡೀತಾ ಇದೆ. ಹೆಂಗಂದರೆ ಅದಕ್ಕೆ ಪ್ರಚಾರ ನಮ್ಮ ಜಮೀರ್ ಅಹಮದ್ ಖಾನ್ ಮತ್ತು ಪರಮೇಶ್ವರ್ ಹೇಳ್ತಾರೆ, ಇನ್ನೂ 2 ವರ್ಷ ನಮ್ಮ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರೇ ಮುಖ್ಯಮಂತ್ರಿ ಆಗಿರ್ತಾರೆ ಅಂತ ಹೇಳ್ತವ್ರೆ. ಇವ್ರು ಹೇಳ್ತಾ ಇದ್ದಾರೆ 22 ರೀ, 28ಕ್ಕೂ ಅವರೇ, 33ಕ್ಕೂ ಅವರೇ ಹೆಂಗಂತ ಹೇಳ್ತಾರೆ ನಜೀರ್ ಅಹಮದ್ ಅವರು. ಇದು ಹೆಂಗಿದೆ ನೋಡಿದ್ರ. ಒಟ್ಟಿನಲ್ಲಿ ಏನಾರು ಆಗಲಿ DK ಶಿವಕುಮಾರ್ಗೆ ಮುಖ್ಯಮಂತ್ರಿ ಮಾಡಬಾರ್ದು, ಜೊತೆಗೆ ಅವ್ರಿಗೆ ಒಂದು ಟಾಂಗ್ ಕೊಡಬೇಕು. ಇವ್ರ ಉದ್ದೇಶ ಏನು, DK ಶಿವಕುಮಾರ್ಗೆ ಒಂದು ಟಾಂಗ್ ಕೊಡೋದು. ಆವಾಗವಾಗ ಟಾಂಗ್ ಕೊಟ್ಕೊಂಡು ಅವ್ರನ್ನ ಹೊಟ್ಟೆ ಉರ್ಸ್ಕೊಂಡು ಬರ್ತಾವ್ರೆ. ಆದರೆ ಅವರು ಆಯಪ್ಪನೂ ಅಷ್ಟೇ, ಯಾವ ಟಾಂಗೂ ತಲೆ ಕೆಡಿಸ್ಕೊಳ್ದೆ ಕಾಲ ನಿರ್ಣಯ ಮಾಡುತ್ತೆ ಅಂತ ಹೇಳ್ಕೊಂಡೇ ತಿರುಗಾಡ್ತಾ ಇದ್ದಾರೆ. ಆದರೆ ಅವ್ರಿಗೆ ಯೋಗ ಇಲ್ಲ ಅಂತ ಅವ್ರಿಗೆ ಗೊತ್ತಿಲ್ಲ ಪಾಪ. ಇವತ್ತಲ್ಲ ನಾಳೆ ನನ್ನ ಕಾಂಗ್ರೆಸ್ ಹೈಕಮಾಂಡು ನನ್ನ ಮಾಡೇ ಮಾಡುತ್ತೆ ಅಂತ ಒಂದು ನಂಬಿಕೆ. ಆ ನಂಬಿಕೆನೀಗ ನಿಜವಾಗಿ ರಾಹುಲ್ ಗಾಂಧಿ ಮತ್ತು ಸೋನಿಯಾ ಮೇಡಮ್ ಎಷ್ಟು ಹುಸಿ ಮಾಡ್ತಾರೆ ಅಂತ ಗೊತ್ತಿಲ್ಲ. ಹುಸಿ ಅಂದರೆ ಏನು, ಸುಳ್ಳು ಮಾಡೋದೇ ಅವರ ಕರ್ತವ್ಯ. ಯಾರ್ದು ಕರ್ತವ್ಯ? ಸೋನಿಯಾ ಮೇಡಮು ಮತ್ತು ಕಾಂಗ್ರೆಸ್ನವ್ರದ್ದು. ಯಾವತ್ತು ಸತ್ಯ ಹೇಳಿದ್ದಾರೆ ಹೇಳಿ? ಅವ್ರು ಸತ್ಯನೇ ಹೇಳಲ್ಲ. ಕಾಂಗ್ರೆಸ್ನವರು ಅಂತಂದರೆ ಸುಳ್ಳುಗಾರರು ಅಂತ. ಕಾಂಗ್ರೆಸ್ಸು ಸುಳ್ಳುಗಾರ, ಮತ್ತು ಕಾಂಗ್ರೆಸ್ನಲ್ಲಿರೋರು ಅದಕ್ಕಿಂತ ಡಬಲ್ ಸುಳ್ಳುಗಾರ. ಯಾರಾದರೂ ಒಬ್ಬರಾದರೂ ನ್ಯಾಯಬದ್ಧವಾಗಿ ಇದನ್ನು ಮಾಡ್ತಾವ್ರಾ? ಇದ್ರದ್ದು ವಿಷಯವಾಗಿ ಯಾವುದೋ 2 ಬಾಗಲಕೋಟೆ ಮತ್ತು ದಾವಣಗೆರೆದು ಎಲೆಕ್ಷನ್ ಬಗ್ಗೆ ಏನು ಕೊಟ್ಟರು, ಏನು ಸಂದೇಶ ಕೊಟ್ಟರು? ಮುಖ್ಯಮಂತ್ರಿ ಆದವರು ನಾನು ಇಂಥ ಕೆಲಸ ಮಾಡಿದ್ದೀನಿ, ಆ ಕೆಲಸಕ್ಕೋಸ್ಕರ ವೋಟ್ ಮಾಡಿದಂತೆ ಏನಾದರೂ ಹೇಳಿದ್ರಾ? ಇಲ್ಲ. DK ಶಿವಕುಮಾರ್ ಹೇಳಿದ್ರಾ? ಇಲ್ಲ. ಅವರ ಸಹಪಾಠಿಗಳಿರ್ತಕ್ಕಂಥ ಮಂತ್ರಿಗಳು ಹೇಳಿದ್ರಾ? ಇಲ್ಲ. ಸಮರ್ಥಕ್ಕೆ ಓಟ್ ಕೊಡಿ, ಅಲ್ಲಿ ಉಮೇಶ್ಗೆ ಓಟ್ ಕೊಡಿ, ಉಮೇಶ್ಗೆ ಓಟ್ ಕೊಡಿ. ಯಾಕೆ ಕೊಡಬೇಕು ಅಂತ ಆ ಪತ್ರಕರ್ತರು ಕೇಳಲ್ಲ. ಆ ಪತ್ರಕರ್ತರು ಹಂಗೆ ಇದ್ದಾರೆ. ಯಾಕಪ್ಪ ಕೊಡಬೇಕು ಅವ್ರಿಗೇನೆ? ಅವ್ರು ಬಿಟ್ಟು ಬೇರೆಯವ್ರು ಇಲ್ವಾ? ಕೊಡಬೇಕಲ್ವ ಹಂಗಂತ ಕೇಳಿ ಅವ್ರನ್ನ ಇನ್ನೊಂಚೂರು ಮುಜುಗರಕ್ಕೆ ಸಿಗಿಸ್ಬೇಕು ಅನ್ನೋದು ಏನೂ ಇಲ್ಲ. ಪತ್ರಕರ್ತರ ಬುದ್ಧಿವಂತಿಕೆ ಎಷ್ಟೆಷ್ಟು ಕೊಟ್ಟರು ಆ ಶೇರು ಎಲ್ಲ. ಇವರು ಪತ್ರಕರ್ತರು ಏನಾಗಿರ್ತಾರೆ ಅಂದರೆ, ಒಂದು ಎಲೆಕ್ಷನ್ ಬಂತು ಅಂದರೆ ಅವ್ರ ಪತ್ರಕರ್ತರ ಆಫೀಸ್ಗೆ ಇಷ್ಟು ಹೋಗ್ಬಿಡುತ್ತೆ ಲೀಸ್ಟು. ಆ ಲೀಸ್ಟ್ ಹೋಗ್ಬಿಟ್ಮೇಲೆ ಇವ್ರು ಯಾಕೆ ಮಾಡೋಕ್ಕೆ ಹೋಗ್ತಾರೆ? ಅವರು ಏನು ಮುಖ್ಯಮಂತ್ರಿ ಏನು ಹೇಳ್ತಾರೆ ಅದನ್ನೇ ಕೇಳ್ಕೊಂಡು ಅದನ್ನೇ ಬರ್ಕೊಂಡು ಹಂಗೆ ದಿನ ತುಂಬಿಸ್ರಿ 20 ದಿವಸ. ಅದು ಇನ್ನೇನು ಮಾಡಲಿಲ್ಲ. ಅಲ್ಲಿ ಹೋಗಲಿ ಜನಗಳ ಹತ್ರನಾರು ಹೋಗಿ ಕೇಳಿದ್ರ ಅದೂ ಇಲ್ಲ. ಸೋಷಿಯಲ್ ಮೀಡಿಯಾ ಕೇಳಿದಷ್ಟು ಈ ನ್ಯಾಷನಲ್ TVಗಳು ಮತ್ತು ಈ ನಮ್ಮ ಕರ್ನಾಟಕ ಚಾನಲ್ಗಳವಲ್ಲ, ಈ ಡಬ್ಬಾ ಚಾನಲ್ಗಳು ಒಬ್ಬನೂ ಕೇಳಲಿಲ್ಲ. ಏನಕ್ಕೆ ಇವರೆಲ್ಲ ಖರೀದಿ ಆಗಿರ್ತಾರಲ್ಲ, ವ್ಯಾಪಾರ ಆಗಿರ್ತಾರೆ. ಕಾಂಗ್ರೆಸ್ಗೆ ವ್ಯಾಪಾರ, ಕಾಂಗ್ರೆಸ್ಗೆ ಏನು ಬೇಕು ಅದನ್ನೇ ಮಾಡಿದ್ರು. ಆದರೂ ಕೂಡ ಅದನ್ನೀಗ ಮುಂದೆ ಬಿದ್ದು ಎಲ್ಲನೂ ಧಿಕ್ಕರಿಸಿ ಮುಂದೆ ಬಂದಿರತಕ್ಕಂಥದ್ದು BJPಯ ಜನರ ಮನಸ್ಸಲ್ಲಿ ಇವ್ರಿಗೆ ಯಾಕಪ್ಪ ಕಾಂಗ್ರೆಸ್ನವ್ರಿಗೆ ನಾವು ವೋಟ್ ಹಾಕಿ ಮುಖ್ಯಮಂತ್ರಿ ಮಾಡಿದ್ವಿ ಅಂತ ಹೇಳಿ ಕ್ವಶ್ಚನ್ ಆಗಿಬಿಟ್ಟಿತ್ತು. ಅದನ್ನೀಗ ಈಗ ಇಲ್ಲಿ ಸೇಡ್ ತೀರಿಸ್ಕೊಂಡವ್ರೆ ಅಂತ ಅಂದ್ಕೊಂಡಿದ್ದೀನಿ. ಇವತ್ತು ಒತ್ತಾವ್ರೆ, ಟಕ ಅಂತ ಒತ್ತಾವ್ರೆ. BJP ಎರಡೂ ಕಡೆ 15,000, 20,000 ಲೀಡಿಂಗಲ್ಲಿ ಗೆಲ್ಲೋದು. ಮಾಮೂಲಿ ವೋಟಲ್ಲ, ಏನೋ 1,500 ಗೆಲ್ಲಲ್ಲ. ಆ ಥರ ಸುನಾಮಿ ಅಲೆ ಆಗ್ಬಿಟ್ಟೈತೆ ಅದು. ಅರ್ಥ ಆಯ್ತಾ? ಅಷ್ಟರ ಮಟ್ಟಿಗೆ ಜನರು BJPನಿಗ ಒಲವುನಿಗ ಮೆಚ್ಕೊಂಡಿದ್ದಾರೆ.
ಬಿ ಜೆ ಪಿನಿಗೆ ಮೆಚ್ಕೊಳ್ಳೋದಕ್ಕಿಂತ ಹೆಚ್ಚಾಗಿ ಬೇರೆ ವಿಧಿ ಇಲ್ಲ. ಕಾಂಗ್ರೆಸ್ಸು ಬಿ ಜೆ ಪಿ ಎರಡೇ. ಅವ್ರು ಬಿಟ್ಟರೆ ಇವ್ರನ್ನ ಒಪ್ಕೋಬೇಕು, ಇವ್ರು ಬಿಟ್ಟರೆ ಅವ್ರನ್ನ ಒಪ್ಕೋಬೇಕು. ಆದರೆ ಈ ಸತಿ ಉಲ್ಟಾಗಿದೆ. ಈ ಸತಿ ಏನಾದ್ರು ಆದರೆ ಮುಂದಕ್ಕೆ ಹೋಯ್ತಾ ಕಾಂಗ್ರೆಸ್ಸು ಕರ್ನಾಟಕದಿಂದನೂ ಸರ್ವನಾಶ ಆಗುತ್ತೆ. ಹಿಂದೆಯೇ ಸರ್ವನಾಶ ಆಗಿತ್ತು. ಇವ್ರು ಅವನಲ್ಲ ಈ ಸಿದ್ದರಾಮಯ್ಯ ಬಂದು ಜನತಾದಳದಿಂದ ಒಂದು 20-30 ಜನನ ಕರ್ಕೊಂಬಂದು ಕಾಂಗ್ರೆಸ್ನ ಜೀವವಾಗಿ ಉಳಿಸ್ಬಿಟ್ಟ. ಈಗ ಒಂದು 10 ವರ್ಷದಿಂದ ಅದು ಜೀವವಾಗಿದೆ. ಇಲ್ಲಾಂದರೆ 10 ವರ್ಷಕ್ಕೆ ಮುಂಚೆನೇ ಕಾಂಗ್ರೆಸ್ ಇಲ್ಲಿಂದ ಕರ್ನಾಟಕದಿಂದ ಓಡಾಯ್ತಾ ಇತ್ತು. ಅದಕ್ಕೆ ತಕ್ಕಂತೆ ಈ ಡಿ ಕೆ ಶಿವಕುಮಾರ್ ಇದ್ದಾರಲ್ಲ, ಏನೋ ನಾನು ಕಟ್ಟಾಕ್ಬಿಡ್ತೀನಿ, ನನಗೊಂದು ಸತಿ ಒಂದು ಚಾನ್ಸ್ ಕೊಡಿ ಗೌಡ್ರೆ ಹೆಂಗಂತೇಳಿ ಗೌಡ್ರ ಹತ್ರ ಬೇಡ್ಕೊಂಡು ಆ ಗೌಡ್ರೆಲ್ಲ ಓಟ್ ಹಾಕಿ ಆ ಗೌಡ್ರಿಗೆಲ್ಲ ಸುಣ್ಣನೀಗ ತಿರ್ಗಪ್ಪ ಆ ಕಡೆಗೆ ತಿರುಗು ಅಂತ ಎಲ್ಲರಿಗೂ ಸುಣ್ಣ ಹಚ್ಚಿದಂಥ ಡಿ ಕೆ ಶಿವಕುಮಾರ್ ಅವರು ಯಾವ ಮುಖ ಒತ್ಕೊಂಡು ಓಡಾಡ್ತಾರೆ ಗೊತ್ತಿಲ್ಲ. ಏನೂ ಇಲ್ಲ ವ್ಯತ್ಯಾಸ ಇವ್ರಿಗೂ ಅವ್ರಿಗೂ. ಹೇಳಿಗೆ ತಕ್ಕಂಗೆ ನಡ್ಕೋಬೇಕಲ್ಲ. ನಾನು ಮುಖ್ಯಮಂತ್ರಿ ಆಯ್ತೀನಿ ಅಂತಂದಮೇಲೆ ಮುಖ್ಯಮಂತ್ರಿ ಆಗಬೇಕಲ್ಲ, ಆಗ ಗೌಡ್ರಿಗೆ ಒಂಚೂರು ಸಮಾಧಾನ ಆಗ್ತಾಯಿತ್ತು. ಯಾಕೆ ಆಗಲಿಲ್ಲ? ಯಾಕೆ ನೀವು ಮಾಡಲಿಲ್ಲ? ನಿಮ್ಮ ಕಾಂಗ್ರೆಸ್ ಪಾರ್ಟಿಯವರು ಅವ್ರ ಹತ್ರ ಯಾಕೆ ನೀವು ಮತ್ತೆ ಕಮಿಟ್ ಆಗಲಿಲ್ಲ, ಮಾತಾಡಲಿಲ್ಲ? ಹಿಂಗೆಲ್ಲ ಮಾಡಿ ರಾಜ್ಯದ ಜನರನಿಗೆ ಧಿಕ್ಕರಿಸಿ ಕರ್ಕೊಂಡು ಹೋಗ್ತಿರಲ್ಲ. ಎಲ್ಲ ಕಡೆ ಸುಳ್ಳು ಹೇಳೋದೇನ, ಎಲ್ಲಿ ನೋಡೋ ಸುಳ್ಳು. ಮತ್ತು ಸುಮಾರು ಎಷ್ಟು 120-125 ಐಟಮ್ಗಳಿಗೆ ಬೆಲೆ ಏರಿಕೆ ಮಾಡಿದ್ರಲ್ಲ. ವಾಟ್ರ್ ಆಗ್ಬೋದು, ನೀರಾಗ್ಬೋದು, ಕರೆಂಟ್ ಆಗ್ಬೋದು, ಮತ್ತು ಬಸ್ಸು ದರ ಆಗ್ಬೋದು. ಯಾವುದಕ್ಕೆ ಮಾಡಲಿಲ್ಲ ನೀವು ಡಿ ಕೆ ಶಿವಕುಮಾರ್ ಸಿದ್ದರಾಮಯ್ಯ ಅವರೇ? ಎಲ್ಲದಕ್ಕೂ ಬೆಲೆ ಏರಿಸ್ಬಿಟ್ಟು ಜನರನ್ನೀಗ ಕಂಗಾಲು ಮಾಡಿಬಿಟ್ರಲ್ಲಪ್ಪ ನೀವು. ಸಾರಾಯಿಗೆ ಜಾಸ್ತಿ ಮಾಡಿದ್ದಂತೂ ಭಯಂಕರ ಬಿಡಿ. ಅವ್ರಿಗೆಲ್ಲ 3 ಪಟ್ಟು 4 ಪಟ್ಟು ಮಾಡಿದ್ದೀರಾ. ಬೇಕಾಗಿತ್ತಾ ಇದು ನಮ್ಮ ರಾಜ್ಯಕ್ಕೆ? ನಮ್ಮ ರಾಜ್ಯದ ಜನ ಇಷ್ಟೊಂದು ಕಷ್ಟನಿಗೆ ಅನುಭವಿಸ್ಬೇಕಾಗಿತ್ತಾ? ಇದಕ್ಕೇನಾ ನೀವು ಮುಖ್ಯಮಂತ್ರಿಗಳಾಗೋದು? ಮುಖ್ಯಮಂತ್ರಿಗಳಾಗ್ತೀವಿ ಅಂತಂದರೆ ಏನು ಸೌಜನ್ಯ ಬೇಕು, ಅದಕ್ಕೆ ಸಹನೆ ಬೇಕು, ತಾಳ್ಮೆ ಬೇಕು. ನಾವು ಏನೋ ಒಂದು 5-10% ಎಕ್ಕಿಸ್ರಿ ಪರವಾಗಿಲ್ಲ ಹಂಗಂತ ಇರಬೇಕು. ನೀವು ನೋಡಿದ್ರೆ 100% ಏರಿಕೆ ಮಾಡ್ಕೊಂಡು ಹೋದರೆ ಹೆಂಗೆ ಇದು ಹೇಳಿ? ಯಾವ ರೀತಿ ಜನರು ಎಲ್ಲಿಂದ ತಂದು ಕೊಡಬೇಕು? ಏನು ಮಾಡಿಕೊಡ್ಬೇಕು ಹೇಳಿ? ದುಡ್ಡು ಎಲ್ಲರೂ ಇದೆಯಾ? ನಿಮ್ಮ ಹತ್ರ ಇರ್ತಕ್ಕಂಥ ದುಡ್ಡು ಕೊಟ್ಬಿಡಿ. ಎಷ್ಟೆಷ್ಟು ಕೋಟಿ ಮಾಡಿದ್ದೀರಿ ಎಲ್ಲರಿಗೂ ಹಂಚ್ಬಿಡಿ, ಹೋಗ್ಲಿ ವಾಪಸ್ಸು. ಹಂಗಾರು ಜನ ಖರ್ಚು ಮಾಡ್ತಾರೆ. ಅರ್ಥ ಆಯ್ತಾ? ಹಿಂಗೇಳಿ ಈ ಥರ ಎಲ್ಲ ಮಾಡಿದ್ರಲ್ಲ, ಸರಿನಾ ಅಂತೇನು ಯೋಚನೆ ಮಾಡಲಿಲ್ಲ. ಮತ್ತು ಇದರಲ್ಲಿ ಇನ್ನೊಬ್ಬರು ಇದ್ದಾರೆ, ನಮ್ಮ ರಾಷ್ಟ್ರೀಯ ನಾಯಕರು AICC ಅಧ್ಯಕ್ಷರಾದಂಥ ಮಲ್ಲಿಕಾರ್ಜುನ್ ಖರ್ಗೆ. ಆ ಮಲ್ಲಿಕಾರ್ಜುನ್ ಖರ್ಗೆಗೆ ನಿಜವಾಗೂ ಹೇಳಬೇಕು ಅಂತಂದರೆ ಈ ರಾಜ್ಯದ ಜನ ಕ್ಷಮೆ ಕೊಡಂಗೇ ಇಲ್ಲ, ಕ್ಷಮೆನೇ ಇಲ್ಲ. ಆ ಥರದ್ದೊಂದು ಮಾತು ಹೇಳಿದ್ರು. ಏನಂತ? ನಮಾಜ್ ಮಾಡುವಾಗ ನಮಾಜ್ನಲ್ಲಿ ಕುರಾನಲ್ಲೇ ಬರೆದವನಂತೆ. ಏನಂತ? ಏನಾದರೂ ಸರ್ಪಗಳೇನಾದ್ರೂ ಅಡ್ಡಿ ಬಂದರೆ ಅವನಿಗೆ ಕೊಲ್ಲಿ ಹಿಂಗಂತ ಕುರಾನಲ್ಲಿ ಹೇಳೋರಂತೆ. ಅದಕ್ಕೆ ಅವ್ರು ಹೇಳ್ತಾರೆ ಹೋಲಿಕೆ ಮಾಡಿ, ಈಗ ಅದೇ ಸರ್ಪಗಳು ಏನಾಗಿವೆ ಅಂತಂದರೆ RSS ಮತ್ತು BJP ಆಗಿದೆಯಂತೆ. RSS ಏನೋ ಸರಿ, BJP ಯಾಕಾಯಿತು? ಇಲ್ಲ BJP ಸರಿ, RSS ಯಾಕಾಯಿತು? RSS ಏನು ರಾಜಕೀಯ ಪಕ್ಷನಾ? ಅಲ್ಲ ಮಿಸ್ಟರ್ ಖರ್ಗೆ, ಮಲ್ಲಿಕಾರ್ಜುನ್ ಖರ್ಗೆ, ನಿಮ್ಗೇನಾದ್ರು ಒಂಚೂರು ಮಾನವೀಯತೆ ದೃಷ್ಟಿ ಏನಾದ್ರು ಇದೆಯಾ? ಅಲ್ಲ ರೀ, ಹಿಂಗೆಲ್ಲ ಹೇಳ್ತಾರೇನ್ರಿ? ನೀವು ಒಬ್ಬ ಹಿಂದೂವಾಗಿ ನೀವು ರಜಕರ ಕೈಯಲ್ಲಿ ಒದೆ ತಿಂದು ನಿಮ್ಮ ಅಪ್ಪ ಅಮ್ಮ ವಂಶಿಕರೇನೇ ನಾಶ ಆಗೋದ್ರಿ. ಅದೇ ರಜಕರು ಇವರು ಅಂತ ಗೊತ್ತಾಗ್ಲಿಲ್ವ ನಿಮಗೆ? ಮುಸ್ಲಿಮ್ನವರು ಅಂತ ಗೊತ್ತಾಗಲ್ವೇನ್ರಿ? ರಜಕರು ಕೊಂದಾಗ್ಲೂ ಕೂಡ ನಮ್ಮ ಮನೆಯನಿಗೆ ಸರ್ವನಾಶ ಮಾಡೋರೆ, ಬೇಡ ನಾವು ನೈಜ ಹೋಗೋಣ ಅನ್ನೋದೇನು ಇಲ್ವಾ? ಈಗ ಯಾರು ಕೊಲ್ತಾರೆ ಅಂತ? ಯಾರು ಕೊಲ್ಲಲ್ಲ. ನೀವೇ ಕೊಲ್ಕೊತೀರ. ಇದನ್ನೀಗ ಈ ಕೊಲ್ತೀವಿ ನನ್ನ ವರ್ಡು ಯಾವ ಇದರಲ್ಲಿ ಬರೆದೈತೆ ಡಿಕ್ಷ್ನರಿನಲ್ಲಿ? ನಿಮಗೆ ಒಳ್ಳೆ ವರ್ಡ್ ಅದು ಅಂತ? ಅದು ಸಂವಿಧಾನಕ್ಕೆ ವಿರೋಧವಾದ ಪದವಲ್ವಾ? ಕೇಸ್ ಹಾಕ್ಬಿಟ್ಟು ಇವ್ರಿಗೆಲ್ಲ ಏನು ಹೇಳಿ, ಸೋಮೋಟು ಕೇಸ್ ಹಾಕಬೇಕಾಗಿತ್ತು. ಸೋಮೋಟು ಕೇಸ್ ಹಾಕಿ ಇವ್ರನ್ನ ಒಳಗೆ ತಳ್ಳಿದಿದ್ರೆ ಇದು ನಮ್ಮಂಥವ್ರ ಬಾಯಿಗಳಿಗೆ ಬರ್ತಾನೆ ಇರಲಿಲ್ಲ. ಈಗ ನಮಗೂ ನಾಚಿಕೆ ಆಗುತ್ತೆ, ಈ ಅಪ್ಪ ಹಿಂಗೆ ಹೇಳ್ದ ಅಂತ ಹೇಳ್ಕೊಳಕ್ಕೆ. ಅರ್ಥ ಆಯ್ತಾ? ಅಲ್ಲ, ಒಂದು ದಿನನಾದ್ರೂ ಸುಮ್ಮನೆ ಇರೋಕ್ಕೆ ಬಿಟ್ಟಿದ್ದೀರೇನ್ರಿ ಕಾಂಗ್ರೆಸ್ನವ್ರೆ? ಸುದ್ದಿಲಿರ್ಬೇಕಷ್ಟೇ ದಿವಸ ಪತ್ರಿಕೆಯಲ್ಲಿ, ಒಳ್ಳೆಯದೋ ಕೆಟ್ಟದ್ದೋ ಗೊತ್ತಿಲ್ಲ. ಅಲ್ಲ, ಇನ್ನೊಂದು 10 ಜನ ಕಾರ್ಯಕರ್ತರಿಗೆ ಹುಟ್ಟಾಕನ
ಅವ್ರಿಗೆಲ್ಲ ನಾವು ಇನ್ನೇನೋ ಒಳ್ಳೇದು ಮಾಡ್ತೀವಿ, ನೀವು ನಮ್ಮ ಪಕ್ಷಕ್ಕೆ ಇದನ್ನು ಮಾಡಿ ಒಂದು MP ಸೀಟ್ ಗೆಲ್ಲೋಣ ಅಂತ ಹೇಳಿ ಅದರ ಬಗ್ಗೆ ಎಲ್ಲ ಹೋರಾಟ ಇಲ್ಲ. ಎಲ್ಲೋ ಒಂದು ಕಡೆ ಕೂತ್ಕೊಳ್ಳೋದು, ಎಲ್ಲೋ ಒಂದು ಕಡೆ ಸ್ಟೇಟ್ಮೆಂಟ್ ಕೊಡೋದು. ಕಾರ್ಯಕರ್ತರ ಬಳಿ ಹೋದ್ರೆ ತಾನೇ ಕಾರ್ಯಕರ್ತರು ಹುಟ್ಟಾಕಕ್ಕಾಗುತ್ತೆ. ಕಾರ್ಯಕರ್ತರನ್ನಂತೂ ಹುಟ್ಟಾಕಲ್ಲ ನೀವು. ಇರೋ ಕಾರ್ಯಕರ್ತರ ಒಟ್ಟು ಓಡೋಗ್ಬಿಡು ಅಂತ ಹೇಳ್ತಾ ಇದ್ದೀರಾ. ಈಗಾಗಲೇ ಎಲ್ಲ ಲೀಡ್ಗಳು ಓಡೋಗವ್ರೆ. ಅವ್ರ ಹಿಂದೆ ಕಾರ್ಯಕರ್ತರು ಓಡೋಗವ್ರೆ. ಇನ್ನೆಷ್ಟು ಜನ ಅವರೇ ಬಾಕಿ? ಇನ್ನೊಂದು 5-10% ಇದೆ. 5-10% ಓಡಿಸ್ಬಿಟ್ಟ ಮೇಲೆ ನೀವೇ ಯಾರೋ ಗಾಂಧಿ ಪರಿವಾರನೇ, ರಾಹುಲ್ ಗಾಂಧಿ ಪರಿವಾರ, ನಾವು ಬಿಟ್ಟರೆ ಇನ್ಯಾರೂ ಅಲ್ಲ. ಇನ್ಯಾರು ಹಾಕ್ತಾರೆ ಆಮೇಲೆ ಓಟು? ಕರ್ನಾಟಕದಲ್ಲಿ ಹೋಗ್ಬಿಟ್ರೆ ಆಮೇಲೆ ನಿಮ್ಗೆ ಯಾರು 3,000 ದಿಕ್ಕಿಲ್ಲ. ಕೇರಳದಲ್ಲಿ ಏನಾದ್ರು ಆಗ್ಬಿಟ್ರೆ, ಕೇರಳದಲ್ಲಿ ಎಷ್ಟು ಸೀಟ್ ಇದೆ ಅಲ್ಲಿ? ಏನೋ ಒಂದು 90-95 ಜನ MLAಗಳಾಗ್ಬೋದು ಅಷ್ಟೇ. 95 ಜನ MLA ಒಂದು ರಾಜ್ಯಸಭೆ ಮೆಂಬರ್ನು ಮಾಡೋಕ್ಕಾಗಲ್ವಲ್ಲ. ಅವಾಗೇನು ಮಾಡ್ತೀರಾ? ಹಾಂ ಅಲ್ಲ ರೀ, ಮುಂದಿನ ಭವಿಷ್ಯ ನಿಮ್ಮ ಕಾಂಗ್ರೆಸ್ ಪಕ್ಷಕ್ಕೆ ಉಳಿಗಾಲ ಇದೆಯಾ? ಉಳಿಗಾಲ ಇಲ್ಲದೇದಂಗೆ ಮಾಡ್ಕೋತಾ ಇದ್ದೀರಾ. ಇದು ಸರಿಯಾದ ಕ್ರಮ ಅಲ್ಲ, ಸರಿಯಾದ ವಿಷಯನೂ ಅಲ್ಲ. ಮಿಸ್ಟರ್ ಮಲ್ಲಿಕಾರ್ಜುನ್ ಖರ್ಗೆ, ನೀವಂತೂ ನಿಮ್ಮ ಜಿಲ್ಲೆಯಲ್ಲಿ ಒಂದು ಒಳ್ಳೆ ಕೆಲಸ ಮಾಡಿ ಮಲ್ಲಿಕಾರ್ಜುನ ಖರ್ಗೆ ಬಿಟ್ಟರೆ ಇನ್ನಿಲ್ಲ. ಇವರು ದಾನವಂತ ಅಂತೇನು ಹೊಗಳ್ತಾ ಇಲ್ಲ ನಿಮ್ಮನ್ನೀಗ ನತದೃಷ್ಟ ಅಂತ ಹೊಗಳ್ತಾ ಇದ್ದಾರೆ. ನೀವೊಬ್ಬರು ಅಪ್ಪ ಮಕ್ಕಳು ಇಬ್ಬರೂ ನತದೃಷ್ಟರು. ಇವ್ರುಗಳು ಗೆಲ್ಲಿಸ್ಬಿಟ್ಟು ನಾವು ನಮ್ಮ ರಾಜ್ಯನಿಗ ನಮ್ಮ ಜಿಲ್ಲೆನಿಗ ಹಾಳು ಮಾಡ್ಕೊಂಡಿದ್ದೀವಲ್ಲ ಹಂಗಂತ ಅಂತವ್ರೆ. ಮುಂದಿನ ಸತಿ ನೋಡೋಣ ಬನ್ನಿ. ಮುಂದಿನ ಸಾರಿ ನೋಡೋಣ ಯಾರು ಅಂತ, ಯಾರ್ಗ ಓಟ್ ಹಾಕ್ತಾರೆ ಜನ ಅಂತ. ಕಾರ್ಯಕರ್ತರೇ ಬದಲಿ ಆಗ್ತಾರೆ. ನಿಮ್ಮ ಕಾರ್ಯಕರ್ತರೇ, ನಿಮ್ಮ ಜೊತೆಯಲ್ಲಿ ಇದ್ದವರು ಏನೇನು ಅಂದ್ಕೊಂಡಿದ್ರಲ್ಲ ಭೀಮ್ ಆರ್ಮಿ ಆ ಆರ್ಮಿ ಅಂತ, ಆ ಆರ್ಮಿಯವರೇ ನಿಮ್ಮನ್ನ ಉಲ್ಟಾ ಹಾಕ್ತಾರೆ. ಆ ಉಲ್ಟಾ ಹಾಕೋ ದಿನ ನೆಕ್ಸ್ಟ್ ಸತಿ ಸಿಗುತ್ತೆ. ಅವಾಗೇನು ಮಾಡ್ತೀರಾ? ಹೇಳಿ ಮಲ್ಲಿಕಾರ್ಜುನ್ ಖರ್ಗೆ, ಹೇಳಿ. ಇವಾಗ ಹಿಂಗೆ ವಿಷಯ. ಸಿದ್ದರಾಮಯ್ಯವರೇ, DK ಶಿವಕುಮಾರ್ಗೆ ಮಾತ್ರ ಮುಖ್ಯಮಂತ್ರಿ ಮಾಡೋಕ್ಕೆ ಬಿಡಬೇಡಿ ನೀವು. ಇದರಲ್ಲೇ ಕಾಲ ತಳ್ಳಿಬಿಡಿ. ನಾನೇ 5 ವರ್ಷ ಮುಖ್ಯಮಂತ್ರಿ. ಯಾರು ಹೇಳಿದ್ರೆ? ಹೈಕಮಾಂಡ್ ಹೇಳಿದ್ರೆ. ಇದು ನೀನೇ ಆಗಬೇಕನ್ನಪ್ಪ ರಾಜ್ಕುಮಾರ ಹೇಳೋಕ್ಕೆ? ನನಗೆ ಯಾಕೋ ನಿಮಗೆ ಗೌರವ ಕೊಟ್ಟು ಮಾತಾಡಬೇಕು ಅನ್ನೋದೇ ಬರ್ತಾಯಿಲ್ಲ. ಯಾಕೋ ಒಳಗೇ ನನ್ನ ಡಿಸ್ಟರ್ಬ್ ಮಾಡ್ತಾಯಿದೆ ಬಾಡಿನಲ್ಲಿ, ಮತ್ತು ನನ್ನ ಮನಸ್ಥಿತಿನಲ್ಲೇ ಡಿಸ್ಟರ್ಬ್. ನಿಮ್ಮ ಹೆಸರು ಹೇಳಿದ್ರೆ ಡಿಸ್ಟರ್ಬ್ ಆಗ್ತಾಯಿದ್ದೀನಿ, ಹಂಗಾಗಿದೆ. ಆದರೆ ವಿಧಿ ಇಲ್ಲ. ನನ್ನ ಯೂಟ್ಯೂಬ್ನಿಗೆ ರನ್ ಮಾಡಬೇಕು ಅಂದರೆ ನಾನು ಯಾವುದೋ ಒಂದು ಭಾಷೆಯಲ್ಲಿ ಹೇಳಿ ನಿಮಗೆ ಜನರಿಗೆ ಮುಟ್ಟಬೇಕು ಅನ್ನೋದೊಂದು ಆಸೆ ಆಗಿದೆ. ಇಷ್ಟು ಹೇಳ್ತಾ ನಾನು ಯಾವುದೋ ಬೈ ಎಲೆಕ್ಷನ್ನಲ್ಲಿ 2 ಕ್ಷೇತ್ರಗಳು BJP ಗೆಲ್ತವೆ ಅಂತ ಹೇಳ್ತಾ, ಮತ್ತು ಈ ಮಲ್ಲಿಕಾರ್ಜುನ ಖರ್ಗೆ ಅವ್ರನಿಗ ಸೋಮೋಟೋ ಕೇಸ್ ಹಾಕಿ ಅರೆಸ್ಟ್ ಮಾಡಿ ಹಿಂಗಂತ ಕೇಳ್ಕೊತಾ ಇಷ್ಟು ಹೇಳಿ ನನ್ನ ಮಾತಿಗೆ ಮುಗಿಸ್ತೀನಿ. ಜೈ ಹಿಂದ್, ಜೈ ಕರ್ನಾಟಕ ಮಾತೆ. ಓಂ ನಮೋ ನಾರಾಯಣ.